ಪಾರ್ಥ, ಪಾಂಡುವಿನ ಹೆಂಡತಿಯರು ಯಾರು ಯಾರು? ಪಾಂಡವರು ಎಷ್ಟು ಜನ? 5 ಜನ. ಯಾರು ಯಾರು? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಈ 5 ಜನ ಪಾಂಡವರಲ್ಲಿ ಕುಂತಿಯ ಪುತ್ರರು ಯಾರು? ಯುಧಿಷ್ಠಿರ, ಭೀಮ, ಅರ್ಜುನ. ಇದರಲ್ಲಿ ಮಾದ್ರಿಯ ಪುತ್ರರು ಯಾರು? ನಕುಲ, ಸಹದೇವ. ಕುಂತಿಯ ಇನ್ನೊಬ್ಬ ಪುತ್ರನ ಹೆಸರೇನು? ಕರ್ಣ. ಕರ್ಣ ಯಾವ ದೇವರ ಅನುಗ್ರಹದಿಂದ ಹುಟ್ಟಿದ್ದ? ಸೂರ್ಯದೇವ. ಯುಧಿಷ್ಠಿರ ಯಾವ ದೇವರ ಅನುಗ್ರಹದಿಂದ ಹುಟ್ಟಿದ್ದ? ಯಮಧರ್ಮರಾಯ. ಭೀಮ ಯಾವ ದೇವರ ಅನುಗ್ರಹದಿಂದ ಹುಟ್ಟಿದ್ದ? ವಾಯುದೇವ. ಅರ್ಜುನ ಯಾವ ದೇವರ ಅನುಗ್ರಹದಿಂದ ಹುಟ್ಟಿದ್ದ? ಇಂದ್ರದೇವ. ನಕುಲ ಸಹದೇವ ಯಾವ ದೇವರ ಅನುಗ್ರಹದಿಂದ ಹುಟ್ಟಿದ್ದರು? ಅಶ್ವಿನಿ ದೇವತೆಗಳು. 5 ಜನ ಪಾಂಡವರು ವಿವಾಹವಾದ ಸ್ತ್ರೀಯ ಹೆಸರೇನು? ದ್ರೌಪದಿ. ದ್ರೌಪದಿಯ ಇನ್ನೊಂದು ಹೆಸರೇನು? ಪಾಂಚಾಲಿ. ವಾಸುದೇವ ಕೃಷ್ಣನ ಜನನ ಎಲ್ಲಿ ಆಯಿತು? ಕಾರಾಗೃಹ. ವಾಸುದೇವ ಕೃಷ್ಣನ ಹೆತ್ತ ತಂದೆ ತಾಯಿ ಯಾರು? ವಸುದೇವ, ದೇವಕಿ. ವಾಸುದೇವ ಕೃಷ್ಣನ ಸಾಕಿದ ತಂದೆ ತಾಯಿ ಯಾರು? ನಂದ, ಯಶೋದೆ. ಕೃಷ್ಣನು ವಧೆ ಮಾಡಿದ ಅವರ ಸೋದರ ಮಾವನ ಹೆಸರೇನು? ಕಂಸ. ಕೃಷ್ಣನು ಯಾರ 100 ತಪ್ಪುಗಳನ್ನು ಕ್ಷಮಿಸಿದ ನಂತರ ವಧೆ ಮಾಡಿದನು? ಶಿಶುಪಾಲ. ಕೃಷ್ಣನ ತಂಗಿ ಯಾರು? ಭದ್ರೆ. ಸುಭದ್ರೆಯ ಗಂಡ ಯಾರು? ಅರ್ಜುನ. ಸುಭದ್ರೆ ಮತ್ತು ಅರ್ಜುನರ ಪುತ್ರ ಯಾರು? ಅಭಿಮನ್ಯು. ಅಭಿಮನ್ಯು ಕುರುಕ್ಷೇತ್ರದಲ್ಲಿ ಯಾವ ವ್ಯೂಹವನ್ನು ಭೇದಿಸಲು ಹೋಗಿದ್ದ? ಚಕ್ರವ್ಯೂಹ. ಕೌರವರಿಗೂ ಮತ್ತು ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು? ಯುದ್ಧ ಎಲ್ಲಿ ನಡೆಯಿತು? ಎಲ್ಲಿ? ಕುರುಕ್ಷೇತ್ರ. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಯಾರಿಗೆ ಸಹಾಯ ಮಾಡಿದ್ದ? ಪಾಂಡವರು. ಕೌರವರು ಮತ್ತು ಪಾಂಡವರ ಗುರುಗಳು ಯಾರು? ಗುರು ದ್ರೋಣಾಚಾರ್ಯರು. ಗುರು ದ್ರೋಣಾಚಾರ್ಯರ ಪುತ್ರ ಯಾರು? ಶಕ್ತಾಳ. ಕುರುಕ್ಷೇತ್ರ ಯುದ್ಧವನ್ನು ಧೃತರಾಷ್ಟ್ರನಿಗೆ ಅರಮನೆಯಿಂದಲೇ ನೋಡಿ ವಿವರಿಸಿದವರು ಯಾರು? ಸಂಜಯ. ಸಂಜಯ ಅರಮನೆಯಿಂದ ಕುರುಕ್ಷೇತ್ರ ಯುದ್ಧವನ್ನು ಯಾವ ದೃಷ್ಟಿಯಿಂದ ನೋಡಿ ವಿವರಿಸಿದನು? ದಿವ್ಯ ದೃಷ್ಟಿ. ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯನ್ನು ಯಾರು ಯಾರಿಗೆ ಬೋಧಿಸಿದರು? ಕೃಷ್ಣ ಅರ್ಜುನನಿಗೆ ಬೋಧಿಸಿದರು. ಯುದ್ಧದಲ್ಲಿ ಭೀಷ್ಮರನ್ನು ಯಾರು ಸೋಲಿಸಿದರು? ಕಂಡಿ. ಕುರುಕ್ಷೇತ್ರ ಯುದ್ಧದಲ್ಲಿ ಕೊನೆಗೆ ಜಯ ಗಳಿಸಿದ್ದು ಯಾರು? ಪಾಂಡವರು. ಈ ಯುದ್ಧ ಏತಕ್ಕಾಗಿ ನಡೆಯಿತು? ಧರ್ಮ ಸ್ಥಾಪನೆಗಾಗಿ. ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಭಗವದ್ಗೀತೆ. ಮಹಾಭಾರತ ಗ್ರಂಥವನ್ನು ಬರೆದವರು ಯಾರು? ವೇದವ್ಯಾಸರು. ಧನ್ಯವಾದ.